ಎಲ್ಲೊಂದು SLC ವಿದ್ಯಾರ್ಥಿಗಳಿಗೆ ಈ ಒಂದು ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಿಮಗೆ SLC ಆನ್ಯುವಲ್ ಎಕ್ಸಾಮ್ 2020 ಎಲ್ಲ ಬರೀತಿದ್ದೀರಾ, ನಿಮಗೆ ಈ ವರ್ಷ ಗ್ರೇಸ್ ಮಾರ್ಕ್ಸ್ ಏನಾದರೂ ಕೊಡ್ತಾರಾ? ಸೊ ಗ್ರೇಸ್ ಮಾರ್ಕ್ಸ್ ಕೊಟ್ಬಿಟ್ಟು ಪಾಸ್ ಮಾಡ್ತಾರಾ ಅಥವಾ ಇಲ್ವಾ? ಅಥವಾ ನಿಮಗೆ ಗ್ರೇಸ್ ಮಾರ್ಕ್ಸ್ ಎಷ್ಟು ಕೊಟ್ಟರೆ ಎಷ್ಟು ಕೊಡ್ತಾರೆ? ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಕೊಡ್ತೀನಿ. ಸೊ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಆದ್ದರಿಂದ ತಪ್ಪದೆ ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ದೀನಿ, ತಪ್ಪದೆ ಕೊನೆವರೆಗೂ ನೋಡಿ. ಸೊ ಮಿಸ್ ಮಾಡಿದೆ ನೋಡಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಕಡೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಾನು ಆ್ಯನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಅದ್ರ ಜೊತೆಗೆ ಫಿಕ್ಸ್ ಕ್ವಶನ್ ಕೊಡ್ತೀನಿ. ಸೊ ಅವಾದರೆ ಎಕ್ಸಾಮ್ಗೆ ಬರ್ತವೆ. ಸೊ ಖಂಡಿತ ನೋಡ್ಕೊಳ್ಳಿ ಅವನ್ನ. ಸೊ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮಿಸ್ ಮಾಡದೆ ಮಾಡ್ಕೊಳ್ಳಿ, ನಿಮಗೆ ಖಂಡಿತ ಯೂಸ್ ಆಗ್ತದೆ. ಸೊ 100% ಯೂಸ್ ಆಗ್ತದೆ. ಸೊ ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಮತ್ತು ಫ್ರೆಂಡ್ಸಿಗೆ ವಿಡಿಯೋನ ಶೇರ್ ಮಾಡಿ. ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ನೋಡಿ, ಮೊದಲಾಗಿ ಎಲ್ಲರೂ ಕೇಳ್ತಾ ಇದ್ದೀರಿ ನಮಗೆ ಆನ್ಯುವಲ್ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, PDF ಎಲ್ಲಿ ಸಿಗ್ತಾವಂತ. ನೋಡಿ, ನಿಮಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು, PDFಗಳು ನನ್ನ ಒಂದು ಟೆಲಿಗ್ರಾಮ್ನಲ್ಲಿ ಹಾಕ್ತಿರ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕ್ತಾ ಇರ್ತೀನಿ. ಅಲ್ಲಿ ಬಂದುಬಿಟ್ಟು ಜಾಯ್ನ್ ಆಗಿ. ಟೆಲಿಗ್ರಾಮ್ನಲ್ಲಿ 2C ಕ್ಯಾಪ್ಸೂಲ್ ಅಂತ ಸರ್ಚ್ ಮಾಡಿ, ಅಥವಾ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಜಾಯ್ನ್ ಆಗಿ ಮತ್ತು ಅಲ್ಲಿಂದ ನಿಮಗೆ ಆನ್ಯುವಲ್ ಎಕ್ಸಾಮ್ಗೆ PDF ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು ಈ ಒಂದು ಚಾನಲ್ ಕೂಡ ಸಿಗ್ತಾ ಇರ್ತವೆ. ಸೊ ಇದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನೋಡೋಣ ಗ್ರೇಸ್ ಮಾರ್ಕ್ಸ್ ಬಗ್ಗೆ. ನೋಡಿ, ಮೊದಲದಾಗಿ ಗ್ರೇಸ್ ಮಾರ್ಕ್ಸ್ ಯಾವ ರೀತಿ ಕೊಡ್ತಿದ್ರು ಹಿಂದಿನ ವರ್ಷ ಅಂತ ನೋಡೋಣ. ನೋಡಿ, ಗ್ರೇಸ್ ಮಾರ್ಕ್ಸ್ ಯಾವ ರೀತಿ ಕೊಡ್ತಾರೆ ಅಂದರೆ, ಫಾರ್ ಎಕ್ಸಾಂಪಲು ನಿಮಗೆ ಪಾಸಿಂಗ್ ಮಾರ್ಕ್ಸು 28 ಮಾರ್ಕ್ಸ್ ಇರ್ತದೆ. 28 ಮಾರ್ಕ್ಸು ಪಾಸಿಂಗ್ ಮಾರ್ಕ್ಸ್ ಇರ್ತದೆ. ಇನ್ ಕೇಸ್ ನಿಮಗೆ 24, 25, 26 ಏನಾದರೂ ನೀವು ಬರೆದ್ರೆ, ಸೊ ಇನ್ ಕೇಸ್ ನೀವು ಪಾಸ್ ಆಗಿಲ್ಲ ಅಂದರೆ ಅಲ್ಲಿ ಬಂದುಬಿಟ್ಟು ನಿಮಗೆ ಫಾರ್ ಎಕ್ಸಾಂಪಲು 26 ತೆಗೆದುಕೊಂಡಿರ ಇಟ್ಕೊಳ್ಳಿ. ಅವಾಗ ನಿಮಗೆ ಇನ್ನೂ 2 ಮಾರ್ಕ್ಸ್ ಆಗಿಬಿಟ್ಟು ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಬಿಟ್ಟು ಪಾಸ್ ಮಾಡ್ತಿದ್ರು. ಸೊ ಹಿಂದಿನ ವರ್ಷ ಇದು ಈ ರೀತಿ ನಡೀತಿತ್ತು. ನೀವು 26 ಮಾರ್ಕ್ಸ್ ತೆಗೆದು ನೋಡ್ರಿ, ಅಥವಾ 24 ಮಾರ್ಕ್ಸನ್ನು ತೆಗೆದುಕೊಂಡಿದ್ದರೆ ನಿಮಗೆ ಒಂದೆರಡು ಮೂರು ಮಾರ್ಕ್ಸ್ನ ಹಾಕಿಬಿಟ್ಟು ಪಾಸ್ ಮಾಡ್ತಿದ್ರು, ಅಥವಾ 4 ಮಾರ್ಕ್ಸು. ಸೊ ಇಷ್ಟಕ್ಕೆ ಹಾಕಿಬಿಟ್ಟು ಪಾಸ್ ಮಾಡ್ತಿದ್ರು. ಆದರೆ ಈ ವರ್ಷ ಏನಾಗಿದೆ ಅಂದರೆ, ಈ ವರ್ಷ ಕಂಪ್ಲೀಟಾಗಿ ನಿಮಗೆ ಯಾವುದೇ ರೀತಿ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ಸೊ 100% ಇರೋದಿಲ್ಲ. ಇದು ಬಂದುಬಿಟ್ಟು ನಿಮ್ಮ ಶಿಕ್ಷಣ ಸಚಿವರೇ ಹೇಳಿದ್ದಾರೆ. ಸೊ ಯಾವುದೇ ರೀತಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ. ನೀವು ಕನಿಷ್ಠ ಪಕ್ಷ 28 ಮಾರ್ಕ್ಸ್ ಬರೆದುಬಿಟ್ಟು ಪಾಸ್ ಆಗಲೇಬೇಕು. ಸೊ ಅಷ್ಟು ಕಡ್ಡಾಯವಾಗಿ ಬರೀಲೇಬೇಕು. ಇನ್ ಕೇಸ್ ಎಕ್ಸಾಮ್ 1ನಲ್ಲಿ ಫೇಲ್ ಆದರೆ ಎಕ್ಸಾಮ್ 2, ಎಕ್ಸಾಮ್ 3 ಇರ್ತದೆ, ಅಲ್ಲೂ ಕೂಡ ಬರಿಬೋದು. ಆಲ್ಮೋಸ್ಟು ಎಕ್ಸಾಮ್ 1ನಲ್ಲಿ ಎಲ್ಲರೂ ಕೂಡ ಪಾಸಾಗಿ, ಅಷ್ಟು ಮೀರಿ ನೀವು ಏನಾದರೂ ಫೇಲ್ ಆದರೆ ಎಕ್ಸಾಮ್ 2 ಇರ್ತದೆ, ಸಪ್ಲಿಮೆಂಟ್ ಎಕ್ಸಾಮ್ 2 ಮತ್ತು 3 ಇರ್ತದೆ, ಅಲ್ಲೂ ಕೂಡ ನೀವು ಎಕ್ಸಾಮ್ನ ಬರೆದ್ಬಿಟ್ಟು ಪಾಸ್ ಆಗ್ಬೋದು. ಮತ್ತು ತುಂಬ ಜನ ಕೇಳ್ತಾ ಇದ್ದೀರಿ ಈ ವರ್ಷ ಕನಿಷ್ಠ ಪಕ್ಷ ಪಾಸಿಂಗ್ ಮಾರ್ಕ್ಸ್ ಎಷ್ಟು ಅಂತ. ಸೊ ಪಾಸಿಂಗ್ ಮಾರ್ಕ್ಸು 28 ಇರ್ತದೆ. ಸೊ ಇದೇ ಫೈನಲ್ ಅಂತ ಅಲ್ಲ, ಚೇಂಜ್ ಆಗ್ಬೋದು. ಈಗ 28 ಅಂತ ಇಟ್ಕೊಳ್ಳಿ. 28 ಮಾರ್ಕ್ಸು ಕನಿಷ್ಠ ಬರೀಲೇಬೇಕು ಪಾಸ್ ಆಗಬೇಕಂದ್ರೆ, ಇದು ಫಿಕ್ಸು. 28 ಮಾರ್ಕ್ಸು ಬರೀಲೇಬೇಕು. ಮತ್ತು ಲ್ಯಾಂಗ್ವೇಜು 35 ಇರ್ತದೆ, ಫಸ್ಟ್ ಲ್ಯಾಂಗ್ವೇಜು. ಮತ್ತು ಈ ಒಂದು ವರ್ಷ ನಿಮಗೆ ಎಕ್ಸಾಮ್ ಸ್ವಲ್ಪ ಕಠಿಣ ಇರ್ತದೆ. ಅಂದರೂ ಕಠಿಣ ತುಂಬ ಇರೋದಿಲ್ಲ. ಹೋದ ವರ್ಷ ಯಾವ ರೀತಿ ಕಠಿಣ ಇತ್ತು ಅದೇ ರೀತಿ ಸ್ವಲ್ಪ ಕಠಿಣ ಇರ್ತದೆ ಅಷ್ಟೇ. ಆದರೆ CC ಕ್ಯಾಮ್ರಾ ಅಳವಡಿಸಿದ್ದಾರೆ. ಸೊ ನೀವು ಖಂಡಿತ ಪ್ರಿಪೇರ್ ಆಗಲೇಬೇಕು. ಸೊ ಯಾವುದೇ ರೀತಿ ಕಾಫಿ ಆದರೆ ನಡೆಯೋದಿಲ್ಲ. ಸೊ ನಾನು ನನ್ನ ಎಕ್ಸಾಮ್ಗೆ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜ್ ಕೂಡ ಅಪ್ಲೋಡ್ ಮಾಡ್ತೀನಿ, ಅವನು ಕೂಡ ಯೂಸ್ ಮಾಡ್ಕೊಳ್ಳಿ. ಅವು ಎಕ್ಸಾಮ್ಗೆ ಖಂಡಿತ ಯೂಸ್ ಆಗ್ತದೆ. ಸೊ ಫ್ರೆಂಡ್ಸ್ಗೆ ತಪ್ಪದೆ ಚಾನಲ್ನ ಶೇರ್ ಮಾಡಿ. ಸೊ ತಪ್ಪದೆ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಮಾಡಿ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಅಭ್ಯಾಸ ಮಾಡಿ. ಮತ್ತು ಈಗಲೇ ನಾನು ನಿಮಗೆ ಗುಡ್ ನ್ಯೂಸ್ ಇದೆ, ಎಕ್ಸಾಮ್ ಯಾವ ರೀತಿ ನಡೀತದೆ ಅಂತ. ಸೊ ಕಂಪ್ಲೀಟಾಗಿ ಆ ಒಂದು ವಿಡಿಯೋ ಹೇಳಿದ್ದೀನಿ ಯಾವ ರೀತಿ ಎಕ್ಸಾಮ್ ನಡೀತಂತ ಅಂತ. ಸೊ ಅದನ್ನು ಕೂಡ ವಿಡಿಯೋ ಚಾನಲ್ ಇರ್ತದೆ, ಹೋಗಿ ಚೆಕ್ ಮಾಡಿ. ಸೊ ತಪ್ಪದೆ ಪ್ರತಿಯೊಂದು ವಿಡಿಯೋ ನೋಡ್ತಾ ಇರಿ, ಖಂಡಿತ ಯೂಸ್ ಆಗ್ತದೆ. ಸೊ ಥ್ಯಾಂಕ್ ಯು. ತಪ್ಪದೆ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ಸೊ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಸೊ